ಬೆಂಗಳೂರು ವಿಮಾನ ನಿಲ್ದಾಣದಲ್ಲಿ ಸಾಮೂಹಿಕವಾಗಿ ನಮಾಜ್ ಮಾಡಲಾಗಿದೆ. ಒಬ್ಬ ವ್ಯಕ್ತಿ ನಮಾಜ್ ಮಾಡಿದ್ದಾನೆ ಅಂತ ಹೇಳಲಾಗ್ತಾ ಇದೆ. ಸಿದ್ದರಾಮಯ್ಯ ಖರ್ಗೆ ಇದನ್ನ ಒಪ್ತಾರೆಯೋ ಇಲ್ವೋ ಎನ್ನುವಂಥ ಒಂದು ಪ್ರಶ್ನೆ ಮಾಡ್ತಾ ಇದೆ ಬಿಜೆಪಿ. ಯಾಕಂದ್ರೆ ಬೆಂಗಳೂರಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಏನಿದೆ ಅಲ್ಲಿ ಸಾಮೂಹಿಕವಾಗಿ ನಮಾಜ್ ಮಾಡಲಾಗಿದೆ. ಸಿದ್ದರಾಮಯ್ಯ ಖರ್ಗೆ ಇದನ್ನು ಒಪ್ಪುತ್ತಾರೆ ಅಂತ ಬಿಜೆಪಿ ಪ್ರಶ್ನೆ ಮಾಡ್ತಾ ಇದೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ವಾಗ್ದಾಳಿಯನ್ನು ನಡೆಸ್ತಾ ಇದೆ. ನೋಡಿ ಏನು ಮಾಡ್ತಾ ಇದ್ದಾರೆ ಅಂತ. ಭದ್ರತಾ ಲೋಪ ಮತ್ತು ಓಲೈಕೆ ರಾಜಕಾರಣದ ಬಗ್ಗೆ ಬಿಜೆಪಿ ಪ್ರಶ್ನೆ ಮಾಡ್ತಾ ಇದೆ. ಅನುಮತಿ ಪಡೆದ ಮೇಲೂ ಕೂಡ RSS ನಡುವೆ ಏನು ಪಥಸಂಚಲನದ ಬಗ್ಗೆ ವಿಚಾರ ಇತ್ತು. CM ಸಿದ್ದು ಖರ್ಗೆ ನಮಾಜ್ ಬಗ್ಗೆ ಮಾತನಾಡಲಿ ಅಂತ ಬಿಜೆಪಿ ಆಗ್ರಹ ಮಾಡ್ತಾರೆ. ಅಂದ್ರೆ ನೋಡಿ ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ, ನಮಾಜ್ ಮಾಡಿದ್ರಲ್ಲ ಅದನ್ನ ಯಾಕೆ ನೀವು ಪ್ರಶ್ನೆ ಮಾಡ್ತಾ ಇಲ್ಲ ಅಂತ. ಅದಕ್ಕೇನಾದರೂ ಇವ್ರು ತಗೊಂಡಿದ್ದಾರೆ ಪರ್ಮಿಷನ್ ಅಂತ ಬಿಜೆಪಿ ವಕ್ತಾರ ವಿಷಯ ಹೇಳ್ತಾ ಇದ್ದಾರೆ. ಎಕ್ಸ್ನಲ್ಲಿ ಸರ್ಕಾರದ ವಿರುದ್ಧ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಅತಿ ಹೆಚ್ಚಿನ ಭದ್ರತೆ ಇರುವಂತಹ ಒಂದು ವಿಮಾನ ನಿಲ್ದಾಣ ವಲಯದಲ್ಲಿ ಹೀಗೆ ಹೆಂಗಾಯ್ತು? ನಮಾಜ್ ಮಾಡಲು ಪೂರ್ವ ಅನುಮತಿಯನ್ನ ಪಡೆದಿದ್ದಾರೆಯೇ ಅಂತ ಕ್ವಶನ್ ಮಾಡ್ತಾ ಇದ್ದಾರೆ. ಸಂಬಂಧಿತ ಅಧಿಕಾರಿಗಳಿಂದ ಸೂಕ್ತ ಅನುಮತಿ ಪಡೆದ ನಂತರ ನಮಾಜ್ ಮಾಡಿದ್ರ ಇವರು ಅಂತ ಕ್ವಶನ್ ಮಾಡ್ತಾ ಇರುವಂಥದ್ದು. RSS ಪಥಸಂಚಲನ ನಡೆಸಿದಾಗಲೂ ಕೂಡ ಆಕ್ಷೇಪಿಸುವಂತಹ ಒಂದು ಸರ್ಕಾರ ಈಗ ನಿರ್ಬಂಧಿತ ಒಂದು ಸಾರ್ವಜನಿಕ ಪ್ರದೇಶದಲ್ಲಿ ನಮಾಜ್ ಮಾಡ್ತಿದ್ದಂತಹ ಒಂದು ಚಟುವಟಿಕೆಗಳನ್ನು ಏಕೆ ನಿರ್ಲಕ್ಷಿಸುತ್ತಾ ಇದ್ರಿ? ಯಾಕೆ ಕ್ವಶನ್ ಮಾಡ್ತಾ ಇಲ್ಲ ನಿಮ್ಮ ಸರ್ಕಾರ? ಒಂದು ವಿಮಾನ ನಿಲ್ದಾಣದಲ್ಲಿ ಸಾರ್ವಜನಿಕವಾಗಿ ಒಬ್ಬ ವ್ಯಕ್ತಿ ಬಂದು ನಮಾಜ್ ಮಾಡ್ತಾನೆ ಅಂದ್ರೆ ಅದನ್ನ ನೋಡ್ಕೊಂಡು ನೀವು ಹೆಂಗೆ ಸುಮ್ಮನೆ ಇರ್ತೀರಿ? ಯಾಕೆ ಅದನ್ನ ಪ್ರಶ್ನೆ ಮಾಡ್ತಾ ಇಲ್ಲ? ಆದ್ರೆ ನೀವು ಬರೀ RSS ಪಥಸಂಚಲನ ಮಾಡುತ್ತೆ ಅಂದ್ರೆ ನೀವು ಕ್ವಶನ್ ಮಾಡ್ತೀರಾ. ಆದ್ರೆ ಈ ವಿಚಾರದಲ್ಲಿ ನೀವು ಯಾಕೆ ಸುಮ್ಮನಿದ್ದೀರಾ? ಯಾಕೆ ಪ್ರಶ್ನೆ ಮಾಡ್ತಾ ಇಲ್ಲ? ಸಿದ್ದರಾಮಯ್ಯ ಆಗಿರಲಿ, ಪ್ರಿಯಾಂಕ್ ಖರ್ಗೆ ಆಗಿರಲಿ, ಮತ್ತೊಬ್ಬ ಬೇರೆಯ ಒಂದು ಕಾಂಗ್ರೆಸ್ ನಾಯಕರಾಗಿರಲಿ, ಯಾರಾದರೂ ಇದ್ರ ಬಗ್ಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ ಯಾಕೆ? ಓಲೈಕೆ ಒಂದು ರಾಜಕಾರಣವನ್ನು ನೀವು ಮಾಡ್ತಾ ಇದ್ದೀರಾ. ಆ ವ್ಯಕ್ತಿಯಲ್ಲಿ ನಮಾಜ್ ಮಾಡ್ತಾ ಇದ್ದಾನೆ ಅಂತಂದ್ರೆ ವಿಮಾನ ನಿಲ್ದಾಣದಲ್ಲಿ ಅವರೇನಾದರೂ ಅಲ್ಲಿರುವಂತಹ ಒಂದು ವಿಮಾನ ನಿಲ್ದಾಣದ ಅಧಿಕಾರಿಗಳ ಬಳಿ ಏನಾದರೂ ಪರ್ಮಿಷನ್ ತಗೊಂಡಿದ್ರಾ? ಪರ್ಮಿಷನ್ ತಗೊಂಡೆ ಅಲ್ಲಿ ಅವ್ರು ನಮಾಜ್ ಮಾಡ್ತಾ ಇದ್ದಾರಾ? ಇಲ್ಲ ತಾನೇ. ಇದ್ರ ಬಗ್ಗೆ ನೀವೇನಾದರೂ ಗಮನ ಹರಿಸಿದ್ದೀರಾ? ನೀವೇನಾದರೂ ಮಾತನಾಡ್ತಾ ಇದ್ದೀರಾ? ಯಾಕೆ ಸುಮ್ಮನೆ ಇದ್ದೀರಾ? RSS ವಿಚಾರ ಬಂದಾಗ ಮಾತ್ರ ನೀವು ತುಂಬ ದೊಡ್ಡ ದೊಡ್ಡ ಮಾತುಗಳನ್ನು ಆಡ್ತೀರಾ. ಇಲ್ಲ ಪರ್ಮಿಷನ್ ತಗೊಂಡೇ ನೀವು ಕಾರ್ಯಗಳನ್ನು ಕೆಲಸಗಳನ್ನು ಮಾಡಬೇಕು ಅಂತ ಹೇಳ್ತೀರಾ. ಹಂಗಾದ್ರೆ ಇಲ್ಲಿ ಇದು ಒಂದು ಸಾರ್ವಜನಿಕ ವಲಯ, ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇದು, ಇಲ್ಲಿ ನಮಾಜ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಇದು ಹೆಂಗೆ? ಇದಕ್ಕೆ ಪರ್ಮಿಷನ್ ತಗೊಂಡು ಮಾಡ್ತಾ ಇದ್ದಾರಾ? RSS ಪಥಸಂಚಲನಕ್ಕೆ ಅಥವಾ ಇನ್ನೊಂದು ಬೇರೆ ಕಾರ್ಯಕ್ರಮಗಳಿಗೆ ಅನುಮತಿ ತೆಗೆದುಕೊಳ್ಬೇಕು ಅಂತ ಅನ್ನೋದಾದ್ರೆ ಈ ರೀತಿಯ ಒಂದು ಕೆಲಸವನ್ನು ಮಾಡಿದಾಗ, ನಮಾಜ್ ಮಾಡಿದಾಗ ಇದಕ್ಕೂ ಕೂಡ ಪರ್ಮಿಷನ್ ತಗೋಬೇಕಂತ ನೀವು ಹೇಳಬೇಕಲ್ಲ. ಅದು ಕೂಡ ಒಂದು ಧರ್ಮಕ್ಕೆ ಸಂಬಂಧಪಟ್ಟಿದ್ದು, ಇದು ಕೂಡ ಒಂದು ಧರ್ಮಕ್ಕೆ ಸಂಬಂಧಪಟ್ಟಿದ್ದು. ಇಂತಹ ಜಾಗಗಳಿಗೆ ಹೆಂಗೆ ನಮಾಜ್ ಮಾಡ್ತಾರೆ? ನೀವು ಇದ್ರ ಬಗ್ಗೆ ಮಾತನಾಡಿ, ಕ್ವಶನ್ ಮಾಡಿ, ಇಲ್ಲ ಕ್ರಮ ತೆಗೆದುಕೊಳ್ಳಿ ಅಂತ CM ಸಿದ್ದರಾಮಯ್ಯ ಅವರಿಗೆ ಮತ್ತೆ ಪ್ರಿಯಾಂಕ್ ಖರ್ಗೆ ಅವರಿಗೆ ಇಬ್ಬರೂ ಕೂಡ ಕ್ವಶನ್ ಮಾಡಿರುವಂಥದ್ದು. ಬಿಜೆಪಿಯ ಒಂದು ವಕ್ತಾರ ಆಗಿರುವಂತಹ ವಿಜಯ್ ಪ್ರಸಾದ್ ಸರ್ಕಾರಕ್ಕೇನೆ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಈ ವಿಚಾರವಾಗಿ ತಮ್ಮ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಕೂಡ ಮಾಡ್ಕೊಂಡಿದ್ದಾರೆ. ಅಲ್ಲಿ ಏನಾಗಿದೆ ಅನ್ನೋಂಥ ವಿಚಾರವನ್ನು ಹಾಕಿ, ಫೋಟೋಗಳನ್ನು ಹಾಕಿ, ವಿಡಿಯೋವನ್ನು ಹಾಕಿ, ನೋಡಿ ಹಿಂಗೆ ಮಾಡ್ತಾ ಇದ್ದಾರಲ್ಲ, ಇದಕ್ಕೇನಾದರೂ ನೀವು ಪರ್ಮಿಷನ್ ಕೊಟ್ಟಿದ್ದೀರಾ? ನಿಮ್ಮ ಸರ್ಕಾರದಿಂದ ಬಂದಿದೆಯಾ? ಅಥವಾ ಅಲ್ಲಿರುವಂಥ ಒಂದು ಆಡಳಿತ ಮಂಡಳಿ ಏನಿದೆ, ವಿಮಾನ ನಿಲ್ದಾಣದ ಆಡಳಿತ ಅಧಿಕಾರಿಗಳೇನಿದ್ದಾರೆ ಅವರೇನಾದರೂ ಪರ್ಮಿಷನ್ ಕೊಟ್ಟಿದ್ದಾರಾ? ಯಾರಿಂದ ತಗೊಂಡಿದ್ದಾರಾ ಅನುಮತಿ? ಅವರು ತಗೊಂಡಿಲ್ಲ. ಅದೇ ರೀತಿಯಾಗಿ RSS ಕೂಡ ತಗೊಂಡಿಲ್ಲ, ಅವರು ಮಾಡ್ತಾ ಇದ್ದಾರೆ. ಅದಕ್ಕೆ ನೀವು ನಿರ್ಬಂಧ ಹೇರ್ತೀರಿ, ಅನುಮತಿ ತಗೋಬೇಕು ಅಂತ ಹೇಳ್ತೀರಿ. ಇಂಥದಕ್ಕೆ ಯಾಕೆ ನೀವು ಹೇಳಲ್ಲ? ಇಂಥದ್ರ ಬಗ್ಗೆ ನೀವು ಯಾಕೆ ಮಾತನಾಡಲ್ಲ ಅಂತ ಕ್ವಶನ್ ಮಾಡ್ತಾ ಇದ್ದಾರೆ. ಬಿಜೆಪಿ ವಕ್ತಾರ ವಿಜಯ್ ಪ್ರಸಾದ್ ಏನಿದ್ದಾರೆ ಅವರು ಮಾತನಾಡ್ತಾ ಇದ್ದಾರೆ. ನೀವು ಇದ್ರ ಬಗ್ಗೆ ಕ್ರಮ ತೆಗೆದುಕೊಳ್ಳಿ, ಇದ್ರ ಬಗ್ಗೆ ನೀವು ಮಾತನಾಡ್ರಿ. ಯಾಕೆ ಸುಮ್ಮನೆ ಇದ್ದಾರಾ? ನಮಾಜನ್ನು ಮಾಡೋಕೆ ಅವರು ಮೊದಲೇ ಏನಾದರೂ ಪರ್ಮಿಷನ್ ತಗೊಂಡಿದ್ರಾ ಇಲ್ವಾ? ಅದೆಲ್ಲವನ್ನು ಕೂಡ ನೀವು ಗಮನಿಸಿ, ಕ್ರಮ ತೆಗೆದುಕೊಳ್ಳಿ. ಬರೀ RSS ವಿಚಾರ ಬಂದಾಗ ಮಾತ್ರ ಯಾಕೆ ನೀವು ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ದೀರಾ? ಯಾಕೆ ಬೇಡ ಅಂತ ಹೇಳ್ತಾ ಇದ್ದೀರಾ? ಯಾಕೆ ತಡಿತಾ ಇದ್ದೀರಾ? ಯಾಕೆ ನೀವು ಅದನ್ನು ತಡೆ ಹಾಕೋಕೆ ಪ್ರಯತ್ನಗಳನ್ನು ಪಡ್ತಾ ಇದ್ದೀರಾ? ಬೇಡ. ನೀವು ಮಾಡೋ ಹಾಗಿದ್ರೆ ಎಲ್ಲ ವಿಚಾರಗಳಲ್ಲೂ ಒಂದೇ ರೀತಿಯಾಗಿದೆ. ಒಬ್ರಿಗೊಂದು ರೀತಿ, ಇನ್ನೊಬ್ರಿಗೊಂದು ರೀತಿ ಯಾಕೆ ನಡ್ಕೊಳ್ತಾ ಇದೆ ನಿಮ್ಮ ಸರ್ಕಾರ ಅಂತ ಹೇಳಿ ಕಾಂಗ್ರೆಸ್ ಸರ್ಕಾರಕ್ಕೆ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ ಬಿಜೆಪಿ ವಕ್ತಾರ ಆಗಿರುವಂತಹ ವಿಜಯ್ ಪ್ರಸಾದ್. ಈ ಒಂದು ವಿಚಾರದಲ್ಲಿ ಬೆಂಗಳೂರಿನ ವಿಮಾನ ನಿಲ್ದಾಣದಲ್ಲಿ ಏನು ನಮಾಜ್ ಮಾಡಲಾಗಿದೆ ಆ ಒಂದು ವಿಚಾರವಾಗಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇದಕ್ಕೂ ಮುಂಚೆ ಇದೇ ವಿಚಾರವಾಗಿ ಏನು ಪರಮೇಶ್ವರ್ ಅವರು ಕೂಡ ಮಾತನಾಡಿ ಹೇಳಿದರು, ಅದೇನು ಘಟನೆ ಆಗಿದೆ ಅಲ್ಲಿ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ನಾನು ಮಾಹಿತಿಯನ್ನು ತಿಳ್ಕೊಂಡ ನಂತರ ಮಾತಾಡ್ತೀನಿ ಅಂತ ಪರಮೇಶ್ವರ್ ಅವರು ಕೂಡ ಹೇಳಿದರು. ಹೀಗಾಗಿ ಈ ಒಂದು ವಿಚಾರವಾಗಿ ಕಾಂಗ್ರೆಸ್ ನಾಯಕರಿಗೆ ಮತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ಎಲ್ಲರಿಗೂ ಕೂಡ ಕ್ವಶನ್ ಮಾಡ್ತಾ ಇದ್ದಾರೆ ಬಿಜೆಪಿ ವಕ್ತಾರ ವಿಜಯ್ ಪ್ರಸಾದ್. ಈ ವಿಚಾರವಾಗಿ ಗೃಹ ಸಚಿವರು ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ರು, ಅದರ ಬಗ್ಗೆ ಗೊತ್ತಿಲ್ಲ, ತಿಳ್ಕೊಂಡು ಮಾತನಾಡ್ತೀನಿ ಅಂತ ಹೇಳಿದ್ರು. ಹೀಗಾಗಿ ಯಾಕೆ ಸರ್ಕಾರ ಈ ವಿಚಾರದಲ್ಲಿ ಸುಮ್ಮನೆ ಇದೆ ಅಂತ ಹೇಳಿ ಕ್ವಶನ್ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.